Then the governor's soldiers took Jesus into the praetorium and gathered the whole company of soldiers around him. They stripped him and put a scarlet robe on him, and then twisted together a crown of thorns and set it on his head. Then they led him away to crucify him. They came to a place called Golgotha, which means the place of the skull. There they offered Jesus wine to drink, mixed with gall, but after tasting it, he refused to drink it. When they had crucified him, they divided up his clothes by casting lots, and sitting down, they kept watch over him there. Above his head, they placed the written charge against him: "This is Jesus, the King of the Jews." From noon until 3 in the afternoon, darkness came over all the land. About 3 in the afternoon, Jesus cried out in a loud voice, my God, why have you forsaken me?" Immediately, one of them ran and got a sponge. He filled it with wine vinegar, put it on a staff, and offered it to Jesus to drink. And Jesus cried out again in a loud voice, "Father, into your hands I commit my spirit." When he had said this, he breathed his last. ಕ್ರಿಸ್ತನ ಪ್ರಿಯರೇ, ನಿಮ್ಮೆಲ್ಲರಿಗೂ ಗುಡ್ ಫ್ರೈಡೆ ಶುಭಾಶಯವಾಗಿದ್ದೇವೆ. ಇವತ್ತಿನ ದಿನದಲ್ಲಿ ನಾವು ಈಗ 2ನೇ ವಾಕ್ಯಕ್ಕೆ ಹೋಗೋಣ. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 43 ವಚನ ಓದಿಕೊಳ್ಳೋಣ. ಅದಕ್ಕೆ ಯೇಸು, ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವೆ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರಕೊಟ್ಟನು. ಈ ವಾಕ್ಯವಾಗಿ ನೋಡಿದಾದರೆ ಇದಕ್ಕೆ ಈಗ ಲೂಕನ 23-43 ಅಧ್ಯಾಯ ಈ ವಚನ, ಇದಕ್ಕಿಂತ ಮುಂಚೆ ನಾವು ನೋಡಿದಾದರೆ ಇಲ್ಲಿ ಯೇಸು ಸ್ವಾಮಿಗೆ ಸಿಲುವೆಗೆ ಹಾಕಿದ್ದಾರೆ. ಗೊಲ್ಗೊಥಾ ಬೆಟ್ಟದಲ್ಲಿ 3 ಸಿಲುವೆಯನ್ನು ಇಟ್ಟಿದ್ದಾರೆ. ಮಧ್ಯದಲ್ಲಿ ಯೇಸು ಸ್ವಾಮಿ ಇದ್ದಾನೆ. ಎಡಗಡೆಯಲ್ಲಿ ಮತ್ತು ಬಲಗಡೆಯಲ್ಲಿ 2 ಕಲ್ಲರನ್ನು ಅಲ್ಲಿ ನೇತಾಕಿದ್ದಾರೆ. ಯೇಸು ಸ್ವಾಮಿಗೆ ಸಿಲುವೆಯನ್ನು ಹಾಕಿ ಮೊಳೆಯನ್ನು ಹೊಡೆಯೋದು, ದೇಹದಿಂದ ರಕ್ತವೆಲ್ಲ ಸೋರುತ್ತಿದೆ. ಆ ಸಮಯದಲ್ಲಿ ಯೇಸು ಸ್ವಾಮಿಗೆ ಸೈನಿಕರು, ರೋಮ ಸೈನಿಕರು ಅಲ್ಲಿರುವಂಥ ಅನೇಕ ಜನರು ಜೊತೆಗೆ ಈ 2 ಕಳ್ಳರು ಕೂಡ ಯೇಸು ಸ್ವಾಮಿಯನ್ನು ಹೀಯಾಳಿಸ್ತಾ ಇದ್ದಾರೆ. ಏನಂತ ಹೀಯಾಳಿಸ್ತಿದ್ದಾರೆ? ನೀನು ದೇವರ ಮಗನಾಗಿದೆಯಾ, ನೀನು ಈ ಲೋಕದಲ್ಲಿ ಸೇವೆ ಮಾಡ್ತಾ ಇದ್ದಾಗ ಎಷ್ಟೋ ಜನರಿಗೆ ಊಟವನ್ನು ಕೊಟ್ಟಿದೆಯಾ, ಎಷ್ಟೋ ಜನರಿಗೆ ಆಹಾರ ಕೊಟ್ಟಿದೆಯಾ, ಎಷ್ಟೋ ಜನರಿಗೆ ನೀವು ರೋಗಗಳಿಂದ ವಿಮುಕ್ತಿಗೊಳಿಸಿದೆಯಾ ಅಂತ ಎಲ್ಲರವರನ್ನು ಹೀಯಾಳಿಸ್ತಾ ಇದ್ದಾರೆ. ನೀನು ನಿಜವಾಗಿ ದೇವರ ಮಗನಾಗಿದ್ದರೆ ನೀನು ಸಿಲುವೆಯಿಂದ ಇಳಿದು ಬಾ ಎಂದು ಎಷ್ಟು ಅಲ್ಲಿ ಜನರು ಹೀಯಾಳಿಸಿದಲ್ಲಿ ಜೊತೆಗೆ ಈ 2 ಕಳ್ಳರು ಕೂಡ ಅಲ್ಲಿ ಆತನನ್ನು ಹೀಯಾಳಿಸಿದ್ದಾರೆ. ಈ ಒಂದು ವಚನ ನಾವು ಮತ್ತಾಯ ಬರೆದ ಸುವಾರ್ತೆ 24 27-44 ನೋಡಿಕೊಳ್ಳೋಣ. ಮತ್ತೆ 27-44 27-44 ಆತನ ಸಂಗಡ ಶಿಲುಬೆಗೆ ಹಾಕಲ್ಪಟ್ಟ ಕಳ್ಳರು ಸಹ ಆತನನ್ನು ಅದೇ ಪ್ರಕಾರ ನಿಂದಿಸುತ್ತಿದ್ದರು. ಈಗ ನೋಡಿದರೆ ಶಿಲುಬೆಗೆ ಹಾಕಲ್ಪಟ್ಟ ಕಳ್ಳರು ಸಹ ಆತನನ್ನು ನಿಂದಿಸಿದಲ್ಲ ಹೇಳಲ್ಪಟ್ಟಿದೆ. ಅಂದ್ರೆ ಆ 2 ಕಳ್ಳರು ಕೂಡ ಯೇಸು ಸ್ವಾಮಿಯನ್ನು ನಿಂದಿಸುತ್ತಾ ಇದ್ದಾರೆ. ಆಮೇಲೆ ಯೇಸು ಸ್ವಾಮಿ ಆ ಬೆಟ್ಟ ಶಿಲುವೆ ಮೇಲೆ ಮೊದಲ ವಾಕ್ಯವನ್ನು ಹೇಳಿದ್ದಾನೆ. ಮೊದಲ ವಾಕ್ಯ ಹೇಳಿದಂದರೆ, ತಂದೆಯೇ ಇವರನ್ನು ಕ್ಷಮಿಸು, ಇವರು ಏನು ಮಾಡುತ್ತದೆ ಇವರು ಅರಿಯರೆಂದು ಒಂದು ಈ ವಾಕ್ಯವನ್ನು ಹೇಳಿದ್ದಾನೆ. ಈ ವಾಕ್ಯವಾಗಿ ಹೇಳಿದ ತಕ್ಷಣ ಅಲ್ಲಿ ಇದ್ದಂಥ ಒಬ್ಬ ಕಳ್ಳಿನಲ್ಲಿ ಏನೋ ಒಂದು ಪರಿವರ್ತನೆ ಅವನಲ್ಲಿ ಆರಂಭವಾಗಿದೆ. ಇವರು ಇಷ್ಟು ಕಷ್ಟಪಡ್ತಾ ಇದ್ದಾರೆ, ಅವರ ದೇಹದಿಂದ ರಕ್ತಗಳು ಸೋರ್ತಾ ಇದೆ. ಆದರೂ ಕೂಡ ಇವರು ಯಾರೋ ಒಬ್ಬರಲ್ಲಿ ಕ್ಷಮಾಪಣೆ ಬಗ್ಗೆ ಬೇಡ್ತಾ ಇದ್ದಾರೆ ಎಂಬ ಏನೋ ಒಂದು ಆಶಯ, ಏನೋ ಒಂದು ಉತ್ಸಾಹ ಅವರಲ್ಲಿ ಹುಟ್ಟಿಕೊಂಡಿತ್ತು. ಆ ಒಂದು ಸಮಯದಲ್ಲಿ ಒಬ್ಬ ಕಳ್ಳನು ಯೇಸು ಸ್ವಾಮಿಗೆ ಹೀಯಾಳಿಸಿದ್ದಾನೆ. ಹೌದು, ನೀನು ನಿಜವಾದ ದೇವರ ಮಗನಾಗಿದ್ದೀಯಾ, ನಿನ್ನನ್ನು ರಕ್ಷಿಸಿಕೊ, ಅದರ ಜೊತೆಗೆ ನಮ್ಮನ್ನು ಕೂಡ ರಕ್ಷಿಸಿ ಅಂತ ಹೇಳ್ತಾ ಇದ್ದಾನೆ. ಆ ಒಂದು ಸಮಯದಲ್ಲಿ ಆ ಇನ್ನೊಬ್ಬ ಕಳ್ಳನು ಏನು ಹೇಳ್ತಾ ಇದೆ ಅಂದರೆ, ಇನ್ನೊಬ್ಬ ಕಳ್ಳನು 39 ಓದಿಕೊಳ್ಳೋಣ. ತೂಕ ಹಾಕಿದ ಆ ದುಷ್ಕರ್ಮಿಗಳಲ್ಲಿ ಒಬ್ಬನು ಅದನ್ನು ದೂಷಿಸಿ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ, ನಿನ್ನನ್ನು ರಕ್ಷಿಸಿಕೊ, ನಮ್ಮನ್ನು ರಕ್ಷಿಸು ಎಂದು ಹೇಳಿದ್ದಕ್ಕೆ ಎರಡನೆಯವನು ಅವನನ್ನು ಗದರಿಸಿ, ನೀನು ಇದೇ ದಂಡನೆಯಲ್ಲಿ ಇರುವಾಗಲೂ ದೇವರಿಗೆ ಹೆದರುವುದಿಲ್ಲವೋ,
ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ, ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲನ ಹೊಂದುತ್ತಾ ಇದ್ದೇವೆ, ಈತನಾದರೂ ಅಲ್ಲದೇನೋ ಮಾಡಿಲ್ಲ ಎಂದು ಎಂದು ಹೇಳ್ತಾ ಇದ್ದಾನೆ. ಅಂದ್ರೆ ಎರಡನೇ ಕಳ್ಳನಲ್ಲಿ ಏನೋ ಒಂದು ಪರಿವರ್ತನೆ ಅವನಲ್ಲಿ ಪ್ರಾರಂಭ ಆಗಿದೆ. ಮೊದಲನೇ ಕಳ್ಳನು ಯೇಸುಸ್ವಾಮಿಗೆ ಒಂದು ಹಿಯಾಳಿಸ ರೀತಿಯಲ್ಲಿ ಹೇಳ್ತಾ ಇದ್ದಾನೆ, ನೀನು ದೇವರ ಮಗನಾಗಿದೆಯಾ, ನೀನು ಇಳಿದು ಬಾ, ನಮ್ಮನ್ನು ರಕ್ಷಿಸು ಎಂದು ಯಾವುದೇ ಒಂದು ಹಿಯಾಳಿಸ ರೀತಿಯಲ್ಲಿ ಮಾತನಾಡಿದ. ಆದರೆ ಎರಡನೇ ಒಂದು ಕಳ್ಳನು ಈ ಒಂದು ಕಳ್ಳನಿಗೆ ಬೈತಾ ಇದ್ದಾನೆ. ಅಂದ್ರೆ ಯೇಸುಸ್ವಾಮಿ ಮೊದಲ ವಾಕ್ಯವನ್ನು ಹೇಳಿದ್ದಾನೆ, ಆ ವಾಕ್ಯವನ್ನು ಹೇಳಿದ ತಕ್ಷಣ ಇವನಲ್ಲಿ ಯಾವುದೇ ಒಂದು ಪ್ರಾರಂಭವಾಗಿದೆ ಪರಿವರ್ತನೆ. ಅಂದ್ರೆ ದೇವರಲ್ಲಿ ನಂಬಿಕೆ ಇಡೋದು ಇವನಲ್ಲಿ ಪ್ರಾರಂಭ ಆಗಿದೆ. ಆ ಗಳಿಗೆಯಲ್ಲಿ ಈ ಎರಡನೇ ಕಳ್ಳವನು ಮೊದಲನೇ ಕಳ್ಳನು ಬೈತಾ ಇದ್ದಾನೆ, ನಾವಾದರೂ ನಿಜವಾದ ರೀತಿಯಲ್ಲಿ ತಪ್ಪು ಮಾಡಿ, ಕಳ್ಳತನ ಮಾಡಿ, ದರೋಡೆ ಮಾಡಿ, ಕೊಲೆತನ ಮಾಡು, ಏನೋ ಒಂದು ತಪ್ಪು ಮಾಡಿ ನಾವು ಈ ಶಿಕ್ಷೆಗೆ ಅರ್ಹರಾಗಿದ್ದೇವೆ. ಆದರೆ ಈ ಒಬ್ಬ ಮನುಷ್ಯ ಅಂದ್ರೆ ಈ ಒಂದು ನಮ್ಮ ಜೊತೆ ಸಿಲುವೆ ಹಾಕಲ್ಪಟ್ಟ ಇನ್ನೊಬ್ಬ ಮನುಷ್ಯನು ಅವನು ಯಾವುದೇ ತಪ್ಪನ್ನು ಮಾಡಲಿಲ್ಲ, ಯಾವುದೇ ಒಂದು ಕಳ್ಳತನ ಮಾಡಲಿಲ್ಲ, ಯಾವುದೇ ದರೋಡೆ ಮಾಡಲಿಲ್ಲ, ಯಾವುದೇ ಒಂದು ಕೊಲೆ ಕೂಡ ಮಾಡಲಿಲ್ಲ. ಅವನು ಯಾವುದೇ ಒಂದು ತಪ್ಪನ್ನು ಮಾಡದೆ ಒಂದು ನಿರ್ದೋಷಿಯಾಗಿ ಯಾವುದೇ ಒಂದು ಪ್ರತಿಫಲ ಸಿಗದೆ ಅದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದದೆ ಅವನು ಸಿಲುವೆ ಹಾಕಿದ್ದಾರೆ. ಅವನನ್ನು ನೀನು ಯಾಕೆ ಹೇಳಿಸಿದೆ ಎಂದು ಆ ಇನ್ನೊಬ್ಬ ಕಳ್ಳನಿಗೆ ಹೇಳ್ತಾ ಇದ್ದಾನೆ. ಇದೇ ರೀತಿಯಾದ ಘಟನೆಯನ್ನು ನಾವು ಬೈಬಲಲ್ಲಿ ಲೂಕನ ಬರೆದ ಸುವಾರ್ತೆ 5ನೇದಲ್ಲಿ ನೋಡುತ್ತೇವೆ. ಯೇಸುಸ್ವಾಮಿ ಮತ್ತಾಯನನ್ನು ಶಿಷ್ಯನಾಗಿ ಮಾಡಿಕೊಂಡಾಗ ಮತ್ತಾಯನು ಶಿಷ್ಯರನ್ನು ಮತ್ತು ಯೇಸುಸ್ವಾಮಿಯನ್ನು ತನ್ನ ಮನೆಗೆ ಊಟಕ್ಕೆ ಕರ್ಕೊಂಡು ಹೋಗುತ್ತಾನೆ. ಆತನು ಸುಂಕನಾಗಿದ್ದನು, ಟ್ಯಾಕ್ಸ್ ಕಲೆಕ್ಟರ್ ಆಗಿದ್ರು. ಆಗಿನ ಕಾಲದಲ್ಲಿ ಅವರನ್ನು ಒಂದು ಕೆಟ್ಟ ಭಾವನೆ ನೋಡ್ತಾ ಇದ್ರು, ಅವರನ್ನು ಒಂದು ಪಾಪಿಗಳಾಗಿ ಅಥವಾ ಒಂದು ದುಷ್ಕ್ರಮಿಗಳಾಗಿ ಅವರು ನೋಡ್ತಾ ಇದ್ದರು. ಈ ಒಂದು ಸಮಯದಲ್ಲಿ ಯೇಸುಸ್ವಾಮಿ ಮತ್ತು ಆ ಶಿಷ್ಯರನ್ನು ಮತ್ತಾಯನು ಅವರ ಮನೆಗೆ ಊಟಕ್ಕೆ ಕರೆದುಕೊಂಡು ಹೋದಾಗ ಅಲ್ಲಿ ಇರುವಂತಹ ಪರಿಸಾಯರು ಮತ್ತು ಶಾಸ್ತ್ರಿಗಳು ಏನು ಮಾಡ್ತಾ ಇದ್ರು ಅಂದ್ರೆ ಶಿಷ್ಯರನ್ನು, ಯೇಸುಸ್ವಾಮಿ ಹತ್ರ ಬರಲಿಲ್ಲ, ಅವರು ಶಿಷ್ಯರ ಹತ್ರ ಬಂದು, ನೀವು ಪಾಪಿಗಳ ಸಂಗಡ ಯಾಕೆ ಊಟ ಮಾಡ್ತಾ ಇದ್ದೀರಾ, ನಿಮ್ಮ ಗುರುವು ಪಾಪಿಗಳ ಸಂಗಡ ಯಾಕೆ ಸಹವಾಸ ಮಾಡ್ತಾರೆ ಎಂದು ಹೇಳ್ತಾನೆ. ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಕೂಡ ನಾವು ದೇವರ ಮಾರ್ಗದಲ್ಲಿ ಇರುವಾಗ ಅಥವಾ ಒಳ್ಳೆ ಮಾರ್ಗದಲ್ಲಿ ಇರುವಾಗ ನಮ್ಮನ್ನು ಹಿಂದೆ ಎಳೆಯಲಿಕ್ಕೆ ಎಷ್ಟೋ ಮಂದಿ ಬರ್ತಾ ಇದ್ದಾರೆ, ಎಷ್ಟೋ ಮಂದಿ ನಂಬಿರ್ತಾರೆ. ಒಳ್ಳೆ ಮಾರ್ಗದಲ್ಲಿ ಹೋಗ್ಲಿಕ್ಕೆ ನಮಗೆ ಯಾರು ಕೂಡ ನಮಗೆ ಪ್ರೋತ್ಸಾಹ ಮಾಡೋದಿಲ್ಲ, ಇನ್ನು ಹಿಂದೆ ಕೇಳಲಿಕ್ಕೆ ನಮಗೆ ಪ್ರೋತ್ಸಾಹ ಮಾಡುತ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಮೊದಲನೇ ಕಳ್ಳನು ಅವನಿಗೆ ಗೊತ್ತಾಗ್ತಾ ಇದೆ, ಹೌದು ಯೇಸುಸ್ವಾಮಿ ಯಾರೋ ಒಬ್ಬ ಮನುಷ್ಯ ಹತ್ರ, ಯಾರೋ ಒಂದು ಮಾನವ ವ್ಯಕ್ತಿ ನಮಗೋಸ್ಕರ ವಿಜ್ಞಾನ ಮಾಡಿದಾಗ ಗೊತ್ತಾಗ್ತಾ ಇದೆ. ಆದ್ರೂ ಕೂಡ ಅವನು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಯೇಸುಸ್ವಾಮಿ ಇಳಿದು ಬಾ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಇಲ್ಲಿ ಇನ್ನೊಬ್ಬ ಕಳ್ಳನು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಹೌದು ಏನೋ ಈ ವ್ಯಕ್ತಿಯಲ್ಲಿ ಏನೋ ಒಂದು ಇದೆ, ಏನೋ ಒಂದು ಘನತೆ ಇದೆ, ಏನೋ ಒಂದು ಶಕ್ತಿ ಇದೆ ತಿಳ್ಕೊಂಡು ಆ 48 ವರ್ಷದವರು ಹೇಳ್ತಾ ಇದ್ದಾನೆ, ಯೇಸುವೆ ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸ್ಕೋ ಅಂದನು. ಅದಕ್ಕೆ ಯೇಸು ಇವತ್ತು ನನ್ನ ಸಂಗಡ ಪರದೇಶದಲ್ಲಿ ಇರುವೆಂದು ನಿಮಗೆ ಸತ್ಯವಾಗಿ ಹೇಳ್ತಾನೆ ಉತ್ತರ ಕೊಟ್ಟನು. ಇದನ್ನು ತಿಳ್ಕೊಂಡ ಮೇಲೆ ಆ ಕಳ್ಳನು ಯೇಸುಸ್ವಾಮಿ ಎಂದು ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಏನೆಂದು ವಿಜ್ಞಾಪನೆ ಮಾಡ್ತಾ ಇದ್ದಾನೆ, ಯೇಸುವೆ ನೀನು ನಿನ್ನ ರಾಜ್ಯವನ್ನು ಪಡೆದವನಿಗೆ ಬರುವಾಗ ನನ್ನನ್ನು ನೆನೆಸ್ಕೋ ಎಂದು ಹೇಳಿದ್ದಾನೆ. ಅದಕ್ಕೆ ಪ್ರತ್ಯುತ್ತರವಾಗಿ ಅದೇ ಕ್ಷಣದಲ್ಲಿ ಯೇಸುಸ್ವಾಮಿಯಲ್ಲಿ ಯಾವುದೇ ರೀತಿಯ ಒಂದು ಅಲ್ಲಿ ಏನು ಕಾಯ್ದಿಲ್ಲ, ಏನು ಮಾಡ ಅದೇ ಕ್ಷಣದಲ್ಲಿ ಯೇಸುವೆ ನೀನು ಇದೇ ಹೊತ್ತು ನನ್ನ ಸಂಗಡ ಪರದೇಶದಲ್ಲಿರುವಂತೆ ಯೇಸುಸ್ವಾಮಿ ಹೇಳ್ತಿದ್ದಾನೆ. ಇಲ್ಲ ನೋಡೋದಾದ್ರೆ ಇಲ್ಲಿ ಆ ಕಳ್ಳನು ಯೇಸುಸ್ವಾಮಿಯ ಬಗ್ಗೆ ತಿಳಿದುಕೊಂಡಿದ್ದಾನೆ. ಅಲ್ಲಿ ಸಿಲುವೆ ಮೇಲೆ ಏನೋ ಒಂದು ಬೋರ್ಡ್ ಹಾಕಿದರು, ಇವನು ಯಹೂದರ ಅರಸನಾಗಿದ್ದಾನೆ, ಆ ಎಲ್ಲವನ್ನ ತಿಳಿದುಕೊಂಡಿದ್ದಾನೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ಅವರು ತಿಳಿದುಕೊಂಡಿದ್ದು ಏನಂದರೆ, ಆ ಒಂದು ಕಾಲದಲ್ಲಿ ರಾಜರಿಗೆ ತುಂಬಾ ಮರ್ಯಾದೆ ಕೊಡ್ತಿದ್ರು. ಅವರಿಗೆ ಯಾವುದೇ ರೀತಿ ಹೊಡೆಯೋದಾಗಲಿ, ಯಾವುದೇ ರೀತಿಯ ಒಂದು ಶಿಕ್ಷೆ ಕೊಡೋದಾಗಲಿ ಆ ರೀತಿಯ ಒಂದು ಆಚಾರ ಇದ್ದಿಲ್ಲ. ಆದರೆ ಇವನಿಗೆ ಯಹೂದರ ಅರಸನು ಒಂದು ಬೋರ್ಡನ್ನು ತಲೆ ಮೇಲೆ ಸಿಲುವೆ ಮೇಲೆ ಹಾಕಿದ್ದಾರೆ. ಆದರೆ ಇಲ್ಲಿ ಒಂದು ಮೊಳೆಗಳನ್ನು ಹೊಡೆದಿದ್ದಾರೆ, ಈಟಿಂದ ಚುಸ್ತಾ ಇದ್ದಾರೆ, ಅವನಿಗೆ ಎಷ್ಟೋ ಒಂದು ಹೀಯಾಳಿಸಿದ್ದಾರೆ. ಎಲ್ಲವನ್ನು ಆ ಎಣ್ಣೆಗಳು ತಿಳ್ಕೊಂಡು ಅವನಿಗೆ ಏನೋ ಒಂದು ಆಸೆ ಇಟ್ಟುಕೊಂಡಿದ್ದು, ಹೌದು ನಾನು ನನ್ನ ಜೀವಮಾನದಲ್ಲಿ ಎಷ್ಟೋ ತಪ್ಪನ್ನು ಮಾಡಿದ್ದೇನೆ, ಎಷ್ಟೋ ಜನರಿಗೆ ಕೊಲೆ ಮಾಡಿದ್ದೇನೆ, ಎಷ್ಟೋ ಹೊಡೆದಿದ್ದೇನೆ, ಎಷ್ಟೋ ಮನೆಗಳನ್ನು ನಾನು ದರೋಡೆ ಮಾಡಿದ್ದೇನೆ, ಎಷ್ಟೋ ಸಂಸಾರವನ್ನು ಹೊಡೆದಿದ್ದೇನೆ, ಸಂಸಾರ ದುಃಖಗಳನ್ನು ಉಂಟು ಮಾಡಿದ್ದೇನೆ. ನಾನು ಈ ಸಮಯದಲ್ಲಿ ಈತನು ಬೇಡಿಕೊಂಡರೆ ಈತನನ್ನು ನನ್ನ ಪಾಪಗಳನ್ನು ಕ್ಷಮಾಪಣೆ ಮಾಡಬಹುದು ಎಂಬ ಆಶೆ ಅವನಲ್ಲಿ ಹುಟ್ಟಿಕೊಂಡು ಆತನು ಹೇಳ್ತದಂದ್ರೆ, ಯೇಸುವೆ ನೀನು ರಾಜ್ಯವನ್ನು ಪಡೆದವನಿಗೆ ಬರುವಾಗ ನನ್ನನ್ನು ನೆನೆಸ್ಕೊ ಎಂದು ಯೇಸುಸ್ವಾಮಿ ಬೇಡಿದಾಗ ಯೇಸುಸ್ವಾಮಿ ಅದಕ್ಕೆ ಪ್ರತ್ಯುತ್ತರವಾಗಿ ಇದೇ ಕ್ಷಣ ನೀನು ಸಂಗಡ ಪರದೇಶಗಳಲ್ಲಿ ಆ ಕಳ್ಳನಿಗೆ ಹೇಳಿದ್ದಾನೆ. ಈ ಒಂದು ವಾಕ್ಯ ಭಾಗವನ್ನು ನೋಡಿದಾದರೆ ನಾವು ಈಗಿನ ಕಾಲದಲ್ಲಿ ನೋಡಿದಾದ್ರೆ ನಾವು ದೀಕ್ಷಾಸ್ಥಾನ ಹೊಂದಿಕೊಂಡರೆ ದೇವರ ರಾಜ್ಯಕ್ಕೆ ಹೋಗುತ್ತೇವೆ ಎಂದು ಅನೇಕ ಚರ್ಚೆಗಳು ಹೇಳುತ್ತಾರೆ. ಅದು ಒಳ್ಳೆಯದೇ. ಆದರೆ ಪೌಲನು ಎಫೆಸಿಯನ್ ಬರೆದ ಒಂದು ಗ್ರಂಥದಲ್ಲಿ 5ನೇ ಅಧ್ಯಾಯ 8ನೇ ವಚನ ಹೇಳ್ತಾ ಇದ್ದಾನೆ, ನಿಮ್ಮ ನಂಬಿಕೆಯೇ ನಿಮಗೆ ರಕ್ಷಣೆಗೆ ಮೂಲವಾಗಿದೆ ಹೇಳ್ತಾ ಇದ್ದಾನೆ.
ಇಲ್ಲಿ ಕಳ್ಳನಿಗೆ ಅವನು ಯಾವುದೋ ಒಂದು ದೀಕ್ಷಾಸ್ಥಾನ ತಗೊಂಡಿಲ್ಲ, ಯಾವುದೋ ಚರ್ಚಿಗೆ ಹೋಗಿಲ್ಲ, ಯಾರು ಕೂಡ ವಾಕ್ಯ ಭಾಗನ ಬೋಧಿಸಿದಿಲ್ಲ. ಆದರೆ ಆ ಸಿಲುಬೆಯಲ್ಲಿ ಆ ಕ್ಷಣದಲ್ಲಿ ಅವನಿಗೆ ಯೇಸು ಸ್ವಾಮಿ ಮೇಲೆ ಒಂದು ನಂಬಿಕೆ ಹುಟ್ಟಿತು. ಈ ಒಂದು ಮನುಷ್ಯನಿಂದಲೇ ನಾನು ದೇವರ ರಾಜ್ಯಕ್ಕೆ ಹೋಗಲಿಕ್ಕೆ ಸಾಧ್ಯ, ಈ ಒಂದು ಮನುಷ್ಯನಿಂದಲೇ ನಾನು ಸ್ವರ್ಗಕ್ಕೆ ಹೋಗಲಿಕ್ಕೆ ಸಾಧ್ಯ, ಒಂದು ಆಶೆ ಹುಟ್ಟಿದ್ರಿಂದ ಅದು ಅದೇ ಒಂದು ಕ್ಷಣದಲ್ಲಿ ಯೇಸು ಸ್ವಾಮಿ ಅಂತ ಬೇಡಿಕೊಳ್ತಾ ಇದ್ದಾನೆ, ನೀನು ನನ್ನನ್ನು ನೆನೆಸ್ಕೋ ಎಂದು ಹೇಳುತ್ತಿದ್ದಾನೆ. ಅದೇ ಕ್ಷಣದಲ್ಲಿ ಯೇಸು ಸ್ವಾಮಿ ಕೂಡ ಅವನ ಪಾಪವನ್ನು ಕ್ಷಮಿಸಿ, ನೀನು ಇದೇ ಸಮಯದಲ್ಲಿ ನನ್ನ ಸಂಗಡ ಪರದೇಶವಿರುವಂತೆ ಯೇಸು ಸ್ವಾಮಿ ಅವನಿಗೆ ಒಂದು ವಾಗ್ದಾನ ಕೊಟ್ಟಿದ್ದಾನೆ. ಈ ಒಂದು ವಾಕ್ಯವಾಗಿ ನಾವು ಒಂದು 6 ವಿಷಯಗಳನ್ನು ನಾವು ತಿಳ್ಕೊಳ್ಳೋದಾಗಿದೆ. ಮೊದಲನೇ ವಿಷಯ ಏನೆಂದರೆ, ನಾವೆಲ್ಲರೂ ಬೈಬಲ್ನ ಬರೆಯಲ್ಪಟ್ಟ ಪ್ರಕಾರ, ಪೌಲನು ಹೇಳಿದ ಪ್ರಕಾರ ನಾವೆಲ್ಲರೂ ಪಾಪವನ್ನು ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದೇವೆ ಮತ್ತು ನಾವೆಲ್ಲರೂ ಮರಣಕ್ಕೆ ಅರ್ಹರು ಎಂದು ಪೌಲನು ಹೇಳ್ತಾನೆ. ಮರಣಕ್ಕೆ ಅಂದರೆ ಒಂದು ಆತ್ಮೀಯವಾಗಿ, ಶಾರೀರಿಕವಾಗಿ ಅಲ್ಲ, ಒಂದು ಆತ್ಮೀಯವಾಗಿ ನಾವೆಲ್ಲರೂ ಮರಣಕ್ಕೆ ಅರ್ಹರು ಎಂದು ಹೇಳ್ತಾ ಇದ್ದಾರೆ. ಅದೇ ಒಂದು ವಾಕ್ಯವಾಗಿಲ್ಲದೆ ಇಲ್ಲಿ ಇಬ್ಬರು ಕಳ್ಳರು ಅವರ ಒಂದು ತಪ್ಪನ್ನು ಮಾಡಿದ್ದಾರೆ, ಇಬ್ಬರು ಕಳ್ಳರು ಅವರು ಎಷ್ಟೋ ಒಂದು ತಪ್ಪುಗಳನ್ನು ಮಾಡಿದ್ದಾರೆ, ಎಷ್ಟೋ ಕಳ್ಳತನ ಮಾಡಿದ್ದಾರೆ, ಅದಕ್ಕೆ ತಕ್ಕ ಪ್ರತಿಫಲ ಅವರಿಗೆ ಮರಣ ಶಿಕ್ಷೆಯಲ್ಲಿ ಸಿಕ್ಕಿದೆ. ಅದೇ ರೀತಿಯಾಗಿ ನಾವು ಕೂಡ ನಮ್ಮ ಜೀವಮಾನದಲ್ಲಿ ನಾವು ತಿಳಿದೋ ಎಷ್ಟೋ ತಪ್ಪುಗಳನ್ನು ಮಾಡ್ತಾ ಇದ್ದೇವೆ. ಆತ್ಮೀಯವಾಗಿ ನಾವು ಮರಣಕ್ಕೆ ಅರ್ಹರು. ಆ ಒಂದು ಮರಣದಿಂದ ತಪ್ಪಿಸಿದ ನಮಗೆ ಯೇಸು ಸ್ವಾಮಿ ನಮಗೆ ಮರಣದಿಂದ ತಪ್ಪಿಸಿದ್ದು ಆ ಒಂದು ಕಲ್ವಾರಿ ಸಿಲುವೆ ಮೇಲೆ ಆತನು ಸುರಿಸಿದ ರಕ್ತದಿಂದ ಆತ ನಮ್ಮನ್ನು ಆ ಮರಣದಿಂದ ಆತ ನಮ್ಮನ್ನು ತಪ್ಪಿಸಿದ್ದಾನೆ. ಇದು ಒಂದು ಮೊದಲನೇದು ನಾವು ಈ ಒಂದು ವಾಕ್ಯ ತಿಳ್ಕೊಂಡಿದ್ದು. ಎರಡನೇದು, ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲಿಕ್ಕೆ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಅದು ವ್ಯರ್ಥವಾದದ್ದೇ. ನಮ್ಮನ್ನು ನಾವು ಒಂದು ರಕ್ಷಣೆ ಮಾಡಲಿಕ್ಕೆ ಹೋಗಲಿಕ್ಕೆ, ನಮ್ಮನ್ನು ನಾವು ಒಂದು ಸ್ವರ್ಗದಲ್ಲಿ ಸೇರಿಸ್ಕೊಳ್ಳಿಕ್ಕೆ ನಾವು ಎಷ್ಟೋ ಮಹಾನ ಕಾರ್ಯ ಮಾಡಿದರು, ಎಷ್ಟೇ ಪುಣ್ಯ ಕಾರ್ಯಗಳನ್ನು ಮಾಡಿದರು, ಎಷ್ಟೇ ತೀರ್ಥಯಾತ್ರೆ ಮಾಡಿದರು, ಎಷ್ಟೇ ಬಡವರಿಗೆ ನಾವು ಸಹಾಯ ಮಾಡಿದ್ರು ಕೂಡ ಯೇಸು ಸ್ವಾಮಿ ಹತ್ರ ಬೇಡಿಕೊಳ್ಳದಿದ್ದರೆ, ಯೇಸು ಸ್ವಾಮಿ ಹತ್ರ ಬಂದು ನಾವು ನಮ್ಮ ತಪ್ಪುಗಳನ್ನು ಅರಿಕೆ ಮಾಡಿಕೊಳ್ಳದಿದ್ದರೆ ನಮಗೆ ರಕ್ಷಣೆ ಸಿಗುವುದಿಲ್ಲ, ನಾವು ಸ್ವರ್ಗದಲ್ಲಿ ಕೂಡ ಹೋಗುವುದಿಲ್ಲ. ಅದೇ ಇದು ಕಳ್ಳನ್ನು ತಿಳ್ಕೊಂಡದ್ದು. ಹೌದು, ಇದೇ ನಮಗೆ ಈ ಒಂದು ವ್ಯಕ್ತಿ ಎಂದು ಯೇಸು ಸ್ವಾಮಿ ನಮಗೆ ಮಾರ್ಗವಾಗಿದ್ದಾನೆ, ಈ ಒಂದು ಯೇಸು ಸ್ವಾಮಿಯ ಒಂದು ರಕ್ಷಕನಾಗಿ ತಿಳಿದುಕೊಂಡು ಆತನು ಅಲ್ಲಿ ಯೇಸು ಸ್ವಾಮಿಯಲ್ಲಿ ಬೇಡಿಕೊಂಡಿದ್ದಾನೆ. ಮೊದಲನೇದು, ನಾವೆಲ್ಲರೂ ಮರಣಕ್ಕೆ ಅರ್ಹರಾಗಿದ್ದೇವೆ. ಎರಡನೇದು, ನಾವು ಸ್ವಂತ ಕಾರ್ಯದಿಂದ ದೇವರ ಒಂದು ಸನ್ನಿಧಾನಕ್ಕೆ ಒಂದು ಪರಲೋಕಕ್ಕೆ ಹೋಗಲು ಸಾಧ್ಯವಿಲ್ಲ. ಮೂರನೇದು ಏನಂದ್ರೆ, ಈ ವಾಕ್ಯವನ್ನು ತಿಳ್ಕೊಳ್ಳೋದು, ಕ್ರಿಸ್ತನು ಅಥವಾ ಯೇಸು ಸ್ವಾಮಿಯು ಆತನು ಎಲ್ಲರಿಗಾಗಿ ಸತ್ತಿದ್ದಾನೆ. ಕೇವಲ ಒಂದೇ ಒಂದು ಜನಾಂಗಕ್ಕಾಗಲಿ, ಕೇವಲ ಒಂದೊಂದು ದೇಶಕ್ಕಾಗಲಿ, ಕೇವಲ ಒಂದೊಂದೇ ಕುಟುಂಬಕ್ಕಾಗಿ ಆತನು ಸಾಯಲಿಲ್ಲ. ಈ ಲೋಕದಲ್ಲಿ ಇರುವಂತ ಎಲ್ಲ ಜನರಿಗಾಗಿ ಆತನು ಸತ್ತಿದ್ದಾನೆ. ಅದು ಈ ವಾಕ್ಯದಲ್ಲಿರುವಂತ ಒಂದು ಮೂರನೇದು. ನಾಲ್ಕನೇದು ಏನಂದ್ರೆ, ಯೇಸು ಸ್ವಾಮಿ ಒಬ್ಬನೇ ರಕ್ಷಕನಾಗಿದ್ದಾನೆ. ಯೇಸು ಸ್ವಾಮಿ ಒಬ್ಬನೇ ರಕ್ಷಕನು. ಆತ ರಕ್ಷಣೆ ಮೂಲಕವೇ ನಾವು ರಕ್ಷಿಸಲ್ಪಡುತ್ತೇವೆ. ಆತನ ಮೂಲಕವಾಗಿ ನಾವು ಸ್ವರ್ಗಕ್ಕೆ ಹೋಗುತ್ತೇವೆ. ಆತನ ಮೂಲಕವಾಗಿಯೇ ನಾವು ಒಂದು ಪರದೇಶದಲ್ಲಿ ನಮಗೆ ಸ್ಥಾನವನ್ನು ಸಿಗುತ್ತದೆ. ಇದೊಂದು ನಾಲ್ಕನೇ ಒಂದು ಅಂಶವಾಗಿದೆ. ಐದನೇ ಅಂಶ ಏನೆಂದರೆ, ನಾವು ನಮ್ಮ ಜೀವಮಾನದಲ್ಲಿ ಯಾವುದಾದರೂ ಒಂದನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಇಲ್ಲಿ ಮತ್ತೆ ಯೇಸು ಸ್ವಾಮಿ ಇದ್ದಾನೆ, ಈ ಕಡೆ ಇನ್ನೊಬ್ಬ ಕಳ್ಳನಿದ್ದಾನೆ, ಈ ಕಡೆ ಇನ್ನೊಬ್ಬ ಕಳ್ಳನಿದ್ದಾನೆ. ಒಬ್ಬ ಕಳ್ಳನು ನರಕವನ್ನು ಆಯ್ಕೆ ಮಾಡಿಕೊಳ್ಳದೆ, ಆದರೆ ಯೇಸು ಸ್ವಾಮಿಯನ್ನು ನಾವು ನಂಬಲಿಲ್ಲ. ಇನ್ನೊಬ್ಬ ಕಳ್ಳನು ಆತನು ಯೇಸು ಸ್ವಾಮಿಯನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ. ಯೇಸು ಸ್ವಾಮಿಯನ್ನು ಆಯ್ಕೆ ಮಾಡಿಕೊಂಡು ಯೇಸು ಸ್ವಾಮಿ ಜೊತೆ ಆತನು ಪರದೇಶದಲ್ಲಿ ಹೋಗಿದ್ದಾನೆ. ನಮಗೆ ಕೂಡ ದೇವರು ನಮಗೆ ಕೂಡ ನಮ್ಮ ಮುಂದೆ 2 ಮಾರ್ಗಗಳಿರುತ್ತವೆ. ಒಂದು ಕೆಟ್ಟದಿರುತ್ತದೆ, ಒಂದು ಒಳ್ಳೆದಿರುತ್ತೆ. ಅಥವಾ ಇನ್ನೊಂದಾಗಿ ಹೇಳಬಹುದರೆ, ಒಂದು ಸೈತಾನ ಮಾರ್ಗ ನಮ್ಮ ಮುಂದೆ ಇರುತ್ತದೆ, ಇನ್ನೊಂದು ಯೇಸು ಸ್ವಾಮಿಯ ಮಾರ್ಗ ನಮ್ಮ ಮುಂದೆ ಇರುತ್ತದೆ. ಆಯ್ಕೆ ಮಾಡುವುದು ನಮಗೆ ಬಿಟ್ಟಿದ್ದು. ನಾವು ಸೈತಾನನ ಮಾರ್ಗವನ್ನು ಆಯ್ಕೆ ಮಾಡಿದರೆ ನರಕಕ್ಕೆ ಹೋಗುತ್ತೇವೆ. ನಾವು ಯೇಸು ಸ್ವಾಮಿಯನ್ನು ನಾವು ಆಯ್ಕೆ ಮಾಡಿದರೆ ನಾವು ಸ್ವರ್ಗಕ್ಕೆ ಹೋಗುತ್ತೇವೆ. ದೇವರು ಆ ಆಯ್ಕೆಯನ್ನು ನಮಗೆ ಬಿಟ್ಟಿದ್ದಾನೆ. ದೇವರು ಹೇಳುತ್ತಾನೆ, ಮುಂದೆ ಒಂದು ಹೇಳಬಹುದು, ನಾನು ನಿನ್ನ ಮುಂದೆ 2 ಮಾರ್ಗ ಇಟ್ಟಿದ್ದೇನೆ, ಆದರೆ ನೀನು ನನ್ನನ್ನು ಆಯ್ಕೆ ಮಾಡಿದೆ, ನೀನು ಸೈತಾನ ಆಯ್ಕೆ ಮಾಡಿಕೊಂಡಿದ್ದರಿಂದ ನೀನು ನರಕೆ ಹೋಗಬೇಕೆಂದು ಯೇಸು ಸ್ವಾಮಿ ಹೇಳಬಹುದು. ಅದಕ್ಕಾಗಿ ನಾವು ಯೇಸು ಸ್ವಾಮಿಯನ್ನು ಆಯ್ಕೆ ಮಾಡಿಕೊಂಡರೆ ನಾವು ಸ್ವರ್ಗಕ್ಕೆ ಹೋಗೋರಾಗಿದ್ದೇವೆ. ಆಮೇಲೆ 6ನೇ ಪಾಠವನ್ನು ನೋಡುವುದಾದರೆ, ಯೇಸು ಸ್ವಾಮಿಯನ್ನು ನಾವು ಈ ಒಂದು ವಾಕ್ಯವಾಗಲೇ ನಾವು ಒಂದು 6ನೇ ಭಾಗವನ್ನು ನೋಡಿದಾದರೆ, ನಾವು ಯೇಸು ಸ್ವಾಮಿಯನ್ನು ನಂಬಿದರೆ ಯೇಸು ಸ್ವಾಮಿಯು ನಮ್ಮಲ್ಲಿ ಒಂದು ದೀನತ್ವವನ್ನು ಆತನು ದಯಪಾಲಿಸುತ್ತಾನೆ. ಈ ಒಂದು ಆತನ ಯೇಸು ಸ್ವಾಮಿ ಜೀವಿತದಲ್ಲಿ ಆ ಸಿಲುವೆ ಮೇಲೆ ಅಂತ ನಡೆದ ಒಂದು ಘಟನೆ ಏನಂದರೆ, ಆ 2ನೇ ಕಳ್ಳನಲ್ಲಿ ಒಂದು ದೀನತ್ವ ಬಂದಿದೆ. ಹೌದು, ಈ ಒಂದು ವ್ಯಕ್ತಿ ಯಾವುದು ರಾಜನಂತೂ ಬರಲ್ಪಟ್ಟಿದ್ದಾರೆ, ಆತನಿಗೆ ಸಿಲುವೆ ಮೇಲೆ ಹಾಕಿದ್ದಾರೆ, ಆತನ ಬಟ್ಟೆಯನ್ನು ಹರಿದು ಚೀಟು ಹಾಕ್ತಾ ಇದ್ದಾರೆ, ಆತನು ಹೀಯಾಳಿಸುತ್ತಾ ಇದ್ದಾರೆ. ಆದರೂ ಕೂಡ ಆತನು
ಒಂದು ದೇವರಲ್ಲಿ ಅವರನ್ನು ಕ್ಷಮಿಸಿ ಅವ್ರು ಏನು ಮಾಡ್ತಾರೆ ಬೇಡಿಕೊಳ್ತಾರೆ ಎಂದು ಆತ ನಂಬಿದ್ರಿಂದ ಅವನಲ್ಲಿ ಕೂಡ ಒಂದು ದೀನೋತ್ಸವ ಬಂದಿದೆ. ಅದೇ ರೀತಿಯಾಗಿ ನಾವು ಕೂಡ ಯೇಸು ಸ್ವಾಮಿಯನ್ನು ನಂಬಿದರೆ ನಮ್ಮಲ್ಲಿ ಕೂಡ ದೀನೋತ್ಸವ ಬರುತ್ತದೆ. ಈ ಒಂದು ವಾಕ್ಯವಾಗಿದೆ, ಯೇಸು ಸ್ವಾಮಿ ಆ ಕಳ್ಳನನ್ನು ಕ್ಷಮಿಸಿದ್ದಾನೆ. ಕಳ್ಳನನ್ನು ಕ್ಷಮಿಸಬೇಕಂದ್ರೆ ಅಥವಾ ನಮಗೆ ಯಾರು ತಪ್ಪು ಮಾಡಿದರೆ ಅವರನ್ನು ಕ್ಷಮಿಸಬೇಕಂದ್ರೆ ನಮ್ಮಲ್ಲಿ ದೀನೋತ್ಸವ ಬೇಕಾಗುತ್ತದೆ, ಅಥವಾ ಅಷ್ಟು ಸಮಾಧಾನ ನಮ್ಮಲ್ಲಿ ಬೇಕಾಗುತ್ತದೆ, ಅಷ್ಟು ಶಾಂತಿ ನಮ್ಮಲ್ಲಿ ಬೇಕಾಗುತ್ತದೆ. ಅದೇ ರೀತಿಯಾಗಿ ಆ ಕಳ್ಳನಲ್ಲಿ ಯೇಸು ಸ್ವಾಮಿ ಗುಣವನ್ನೆಲ್ಲ ನೋಡಿದಾಗ ಆತನಲ್ಲಿ ಒಂದು ದೀನತ್ವ ಬಂದು ಆತನ ಯೇಸು ಸ್ವಾಮಿಯಲ್ಲಿ ತನ್ನನ್ನು ತಾನು ತಗ್ಗಿಸಿಕೊಂಡು ತನ್ನ ತಲೆಯನ್ನು ತಗ್ಗಿಸಿ ಯೇಸು ಸ್ವಾಮಿಯಲ್ಲಿ ನನ್ನನ್ನು ರಾಜ್ಯದಲ್ಲಿ ಸೇರಿಸಿಕೊಂಡು ಯೇಸು ಸ್ವಾಮಿಯಲ್ಲಿ ಆತನು ಬೇಡಿಕೊಂಡಿದ್ದಾನೆ. ಅದೇ ರೀತಿಯಾಗಿ ನಾವು ಯಾವುದೇ ಒಂದು ತಪ್ಪು ಮಾಡಿದಾಗ ಅಥವಾ ಯಾವುದೇ ಒಂದು ತಿಳಿಯೋ ತಪ್ಪು ಮಾಡಿದಾಗ ನಾವು ತಂದೆಯಲ್ಲೇ ಯೇಸು ಸ್ವಾಮಿ ಬಂದು ಬೇಡಿಕೊಂಡರೆ ಅದನ್ನು ಖಂಡಿತವಾಗಿ ನಮ್ಮನ್ನು ಕ್ಷಮಿಸುತ್ತಾನೆ. ಯಾಕಂದರೆ ಆತನು ನಮ್ಮನ್ನು ತನ್ನ ರಕ್ತದಿಂದ ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಯಾವುದೇ ಒಂದು ಸಾಧಾರಣವಾದ ರೀತಿಯಲ್ಲಿ ಆತ ನಮ್ಮನ್ನು ಕೊಂಡುಕೊಂಡಿಲ್ಲ. ತನ್ನ ರಕ್ತದ ಮೂಲಕವಾಗಿ ಆ ಕಲ್ವಾರಿ ಕ್ರೂಸಿನ ಮೇಲೆ ತನ್ನ ಪರಿಶುದ್ಧವಾದಂಥ ರಕ್ತದ ಮೂಲಕ ಆತ ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಈ ಪರದೇಶ ಬಗ್ಗೆ ನಾವು ನೋಡೋದಾದ್ರೆ ಬೈಬಲ್ ಅನೇಕ ಒಂದು ಬರೆಯಲ್ಪಟ್ಟಿದೆ. ಈ ಪರದೇಶ ನಾವು ಒಂದು ಹೂದೋಟಕ್ಕೆ ಹೋಲಿಸಬಹುದು. ಒಂದು ಶುದ್ಧವಾದಂಥ ವಾತಾವರಣ ಇರುವಂಥ, ಶುದ್ಧವಾದ ಗಾಳಿ ಇರುವಂಥ, ಶುದ್ಧವಾದ ಸುವಾಸನೆ ಬರುವಂಥ ತೋಟಗಳಿರುವಂಥ ಒಂದು ಜಗವಾಗಿದೆ. ಅದರಲ್ಲಿ ಸಾಮಾನ್ಯವಾಗಿ ದೇವರನ್ನು ನಂಬಿರುವಂಥ ಎಲ್ಲರನ್ನು ಅಲ್ಲೇ ಒಂದು ವಿಶ್ರಾಂತಿ ಗೃಹವಾಗಿ, ಒಂದು ವಿಶ್ರಾಂತಿ ಸ್ಥಳವಾಗಿ ದೇವರನ್ನು ಅಲ್ಲಿ ಇಡ್ತಾನೆ. ನಾವು ಲೋಕದಲ್ಲಿ ಇರುವಾಗ ನಾವು ಎಷ್ಟೋ ಕಷ್ಟಪಡುತ್ತೇವೆ ಆತನಿಗೋಸ್ಕರವಾಗಿ ಆಗಿರಿ. ನಮಗೆ ಬೇರೆ ಕಾರ್ಯಗಳನ್ನು ನಾವು ಎಷ್ಟೋ ಕಷ್ಟಪಟ್ಟಿರುವಾಗ ಮರಣ ಹೊಂದಿ ನಮ್ಮ ಆತ್ಮವನ್ನು ದೇವದೂತರು ಹೊತ್ತುಕೊಂಡು ಹೋಗಾದ ಯೇಸು ಸ್ವಾಮಿ ನಮಗೆ ಒಂದು ಪರದೇಶದಲ್ಲಿ ಒಂದು ವಿಶ್ರಾಂತಿವಾದ ಒಂದು ಸ್ಥಳದಲ್ಲಿ ನಮ್ಮನ್ನು ಕೂಡಿಸಿ ನಮಗೆ ವಿಶ್ರಾಂತಿಯನ್ನು ಆತನು ದಯಪಾಲಿಸನಾಗಿದ್ದಾನೆ. ಈ ಒಂದು ಕಳ್ಳನು ಎಷ್ಟೋ ಕಳ್ಳತನ ಮಾಡಿದ್ದಾನೆ, ಎಷ್ಟೋ ದರೋಡ ಮಾಡಿದ್ದಾನೆ, ಎಷ್ಟೋ ಒಂದು ಕೆಟ್ಟ ಕೆಲಸ ಮಾಡಿದರೂ ಕೂಡ ಕೊನೆ ಗಳಿಗೆಯಲ್ಲಿ ಆತನ ನಂಬಿಕೆ ಮೂಲಕವಾಗಿ ಆತನಿಗೆ ಪರದೇಶದಲ್ಲಿ ಜಾಗ ಸಿಕ್ಕಿದೆ. ಆದರೆ ನಾವು ಈ ಕಳ್ಳರಿಗಿಂತ ಎಷ್ಟೋ ದೊಡ್ಡವರು, ಎಷ್ಟೋ ನಾವು ಮೇಲ್ಪಟ್ಟವರು. ಯಾಕಂದರೆ ಯಾವುದೋ ಒಂದು ಕೊಳೆಯನ್ನು ಮಾಡಿಲ್ಲ, ಯಾವುದೋ ದರೋಡತನ ಮಾಡಿಲ್ಲ, ಆದರೂ ಕೂಡ ನಮ್ಮಲ್ಲಿ ಒಂದು ಪಾಪದ ಒಂದು ಗುಣ ಇದ್ದದ್ರಿಂದ ನಾವು ಪಾಪಗಳಾಗಿದ್ದೇವೆ. ಆದರೆ ಈ ಕಳ್ಳಗಿಂತ ನಾವು ಎಷ್ಟೋ ಪಟ್ಟು ನಾವು ಮೇಲಾಗಿರಬೇಕಾಗಿದೆ. ಯೇಸು ಸ್ವಾಮಿ ಈ ಕಳ್ಳನ ಮೂಲಕ ನಮಗೆ ಒಂದು ಉಪಮಾನವನ್ನು ಹೇಳ್ತಾ ಇದ್ದಂತೆ, ಈ ಕಳ್ಳನನ್ನೇ ನಾನೇ ಕೊನೆ ಗಳಿಗೆಯಲ್ಲಿ ನಾನು ನನ್ನ ಜೊತೆ ಪರದೇಶಕ್ಕೆ ಕರ್ಕೊಂಡು ಹೋಗಿದ್ದೇನೆ. ನಾನು ನಿಮ್ಮನ್ನು ನಿನ್ನ ರಕ್ತದಿಂದ ಕೊಂಡಿಕೊಡಿದೆ. ನೀವು ಎಷ್ಟು ಸೇವೆ ಮಾಡಬೇಕು, ಎಷ್ಟು ನನಗೋಸ್ಕರ ನೀವು ಕಷ್ಟಪಡಬೇಕೆಂದು, ಎಷ್ಟು ಪ್ರಚಾರ ಮಾಡಬೇಕೆಂದು ಯೇಸು ಸ್ವಾಮಿ ಈ ಕಳ್ಳನ ಮುಖಾಂತರವಾಗಿ ನಮಗೊಂದು ವಾಕ್ಯ ಭಾಗವನ್ನು ಬೋಸ್ತಾ ಇದ್ದಾನೆ. ಅದಕ್ಕಾಗಿ ನಮ್ಮನ್ನು ಪರಿಚಯ ಮಾಡಿಕೊಂಡು ನಾವು ಕ್ರೈಸ್ತ ಜೀವನದಲ್ಲಿ ನಾವೊಂದು ಯಾವ ಹಂತದಲ್ಲಿದ್ದೇವೆ, ಯಾವ ಮಾರ್ಗದಲ್ಲಿ ನಾವು ನಡೀತಾ ಇದ್ದೇವೆ, ಅಥವಾ ಕೇವಲ ನಂಬಿಕೊಂಡೇ ಅದು ನಾವು ಯೇಸುವನ್ನು ನಂಬಿಕೊಂಡಿದ್ದೇವೆ, ನಾವು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದೇವೆ, ನಮ್ಮ ತಂದೆ ತಾಯಿಗಳು ಚರ್ಚಿಗೆ ಹೋಗ್ತಾ ಇದ್ದಾರೆ, ನಮ್ಮ ತಂದೆ ತಾಯಿಗಳು ಮೊದಲಿನ ಯೇಸುವನ್ನು ಆರಾಧಿಸ್ತಾ ಇದ್ದಾರೆ. ಆ ರೀತಿ ಅಲ್ಲ, ಇದು ಒಂದು ವೈಯಕ್ತಿಕವಾದಂಥ ಒಂದು ಘಟನೆ ಆಗಿದೆ. ಇದು ಕುಟುಂಬಕ್ಕೆ ಸಂಬಂಧಪಟ್ಟಂತ ಒಂದು ಘಟನೆ ಅಲ್ಲ, ಇದು ಒಂದು ಒಂದು ಸಂಸಾರಕ್ಕೆ ಸಂಬಂಧಪಟ್ಟ ಘಟನೆ ಅಲ್ಲ, ಇದು ವೈಯಕ್ತಿಕವಾದಂಥ ಒಂದು ಘಟನೆ ಆಗಿದೆ. ಇಲ್ಲಿ ಕಳ್ಳನು ಅಷ್ಟೇ ಬೇಡಿಕೊಂಡಿದ್ದಾನೆ ಹೊರತು ಕಳ್ಳನ ಮಕ್ಕಳಾಗಲಿ ಅಥವಾ ಕಳ್ಳನ ಕುಟುಂಬದಲ್ಲಿ ಬಂದು ಬೇಡಿಕೊಂಡಿಲ್ಲ. ಕಳ್ಳನು ವೈಯಕ್ತಿಕವಾಗಿ ಯೇಸು ಸ್ವಾಮಿ ಹತ್ರ ಬಂದು ಬೇಡಿಕೊಂಡಿದ್ದಾನೆ. ಅದಕ್ಕಾಗಿ ನಾವು ಕೂಡ ನಮಗೆ ಕಷ್ಟ ಬಂದಾಗ ಅಥವಾ ನಾವು ಯಾವುದೇ ಒಂದು ತಪ್ಪು ಕೆಲಸ ಮಾಡಿದಾಗ, ಯಾವುದೇ ಒಂದು ಶೋಧನೆಯಲ್ಲಿದ್ದಾಗ ನಾವು ವೈಯಕ್ತಿಕವಾಗಿ ದೇವರಲ್ಲಿ ಬಂದು ಬೇಡಿಕೊಂಡರೆ ಆತನು ಖಂಡಿತವಾಗಿ ಆತನನ್ನು ಬಿಡಿಸುತ್ತಾನೆ. ಖಂಡಿತವಾಗಿ ನಮಗೆ ಒಂದು ಮಾರ್ಗವನ್ನು ಆತನು ನಮಗೆ ತೋರಿಸಲು ಆಗಿದ್ದಾನೆ. ಈ ಕಳ್ಳನ ಮುಖಾಂತರ ದೇವರು ನಮಗೆ ಯೇಸುವನ್ನು ತೋರಿಸಿದೆ ಅಂದರೆ, ನಾನು ಆ ಕಳ್ಳನನ್ನೇ ನನ್ನ ಜೊತೆ ಕರೆಕೊಂಡು ಹೋಗಿದ್ದೇನೆ, ನೀವು ನನ್ನನ್ನು ನಂಬಿದ್ರಿಂದ, ನೀವು ನನ್ನ ನನ್ನ ನಾಮದಲ್ಲಿ ವಿಶ್ವಾಸ ಇಟ್ಟಿದ್ದರಿಂದ, ನೀವು ನಮ್ಮಲ್ಲಿ ನಂಬಿಕೆ ಇಟ್ಟಿದ್ದರಿಂದ ನಾನು ನಿಮ್ಮನ್ನು ಇನ್ನೂ ಎಷ್ಟೋ ಹೆಚ್ಚಾದ ಸ್ಥಳದಲ್ಲಿ ನಾವು ಇಡೋನಾಗಿದೆ ಎಂದು ಯೇಸುವಿಗೆ ಈ ವಾಕ್ಯದ ಯೇಸುಸ್ವಾಮಿ ಆ ಶಿಲುಬೆ ಮೇಲೆ ಹೇಳುವಂಥ 2ನೇ ವಾಕ್ಯದ ಮುಖಾಂತರ ಆತನು ಹೇಳೋನಾಗಿದ್ದಾನೆ. ಅದಕ್ಕಾಗಿ ನಮ್ಮನ್ನು ನಾವು ಒಂದು ಪರೀಕ್ಷೆ ಮಾಡಿಕೊಂಡು ಈ ಒಂದು ಗುಡ್ ಫ್ರೈಡೆ ಶುಭ ಶುಕ್ರವಾರ ದಿನದಂದು ನಾವು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನಾವೊಂದು ಯಾವ ಹಂತದಲ್ಲಿ ನಮ್ಮ ಜೀವನ ಸಾಗಿಸ್ತಾ ಇದ್ದೇವೆ, ನಮ್ಮ ಆತ್ಮೀಯ ಜೀವನವಾಗಲಿ, ನಮ್ಮದು ಕೌಟುಂಬಿಕ ಜೀವನವಾಗಲಿ, ಅಥವಾ ನಮ್ಮ ಉದ್ಯೋಗದ ಜೀವನ ಕೂಡ ನಾವು ಎಷ್ಟು ಪ್ರಾಮಾಣಿಕವಾಗಿ, ಎಷ್ಟು ಒಂದು ಮನೆಯಲ್ಲೇ ಆಗಲಿ ಅಥವಾ ಚರ್ಚ್ನಲ್ಲೇ ಆಗಲಿ ಅಥವಾ ಉದ್ಯೋಗದಲ್ಲೇ ಆಗಲಿ ಅಥವಾ ಬೇರೆ ಯಾವುದೇ ಕೆಲಸದಲ್ಲಿ ಕೂಡ ನಾವು ಎಷ್ಟು ಪ್ರಾಮಾಣಿಕವಾಗಿ ನಮ್ಮ ಕೆಲಸವನ್ನು ಮಾಡ್ತಾ ಇದ್ದೇವೆ ನಾವು ನೋಡಿಕೊಳ್ಳಬೇಕಾಗಿದೆ. ಕೇವಲ ಒಂದು ಹೊರಗಿನ ರೂಪಕ್ಕೆ ನಾವು ಕೆಲಸ ಮಾಡೋದು ತೋರಿಸ್ಕೊಳ್ಳದೆ
ದೇವರಿಗೆ ಭಯಪಟ್ಟು ನಾವು ಒಂದು ಕೆಲಸ ಮಾಡಬೇಕಾಗಿದೆ. ನಮಗೆ ಪಾಸ್ಟರ್ ಕೂಡ ಯಾವುದೇ ಕೆಲಸ ಕೊಟ್ಟರು ಕೂಡ ಹೌದು ಪಾಸ್ಟರ್ ಹೇಳಿದ್ದಾರೆ ಆ ರೀತಿಯಾಗಿ ಮಾಡದೆ, ಹೌದು ದೇವರೇ ನಮಗೆ ಕೆಲಸವನ್ನು ವಹಿಸಿಕೊಟ್ಟಿದ್ದಾನೆ. ದೇವರ ನಾಮಗೋಸ್ಕರ ಆತ ನಾವು ಕೆಲಸ ಮಾಡಬೇಕೆ ಹೊರತು ಯಾರೋ ಬಂದು ನೋಡ್ತಾರೆ ಅವ್ರು ಬಂದಾಗ ಕೆಲಸ ಮಾಡೋದು ಆ ತರ ಒಂದು ಗುಣ ನಮ್ಮಲ್ಲಿ ಇರಬಾರದು. ಈ ಒಂದು ಕಳ್ಳನು ನಮಗೆ ದೀನತ್ವವನ್ನು ತೋರಿಸಿಕೊಟ್ಟಿದ್ದಾನೆ. ಇಲ್ಲಿ ಕೊನೆ ಗಳಿಗೆಯಲ್ಲಿ ಆತನು ದೀನತ್ವವನ್ನು ಪಡೆದುಕೊಂಡು ಯೇಸುವಿನಲ್ಲಿ ಕ್ಷಮೆ ಬೇಡಿಕೊಂಡು ಆತನು ಪರದೇಶಕ್ಕೆ ಹೋಗಿದ್ದಾನೆ. ನಮಗೆ ದೇವರು ಜೀವಂತ ಇದ್ದಾಗನೇ, ನಮಗೆ ಇನ್ನೂ ನಾವು ಮರಣ ಆಸೆಯಲ್ಲಿ ಇಲ್ಲದಿರುವಾಗಲೇ ನಮಗೆ ಯೇಸುವಿನ ಅವಕಾಶ ಕೊಡ್ತಾ ಇದ್ದಾನೆ. ಇನ್ನೂ ಆತನ ಅವಕಾಶಗಳ ಮೇಲೆ ಅವಕಾಶವನ್ನು ಕೊಡ್ತಾ ಇದ್ದಾನೆ. ನಾವು ಕೂಡ ಕಳ್ಳನಾಗಿ ಕೊನೆಗಳಲ್ಲಿ ಬೇಡಿಕೊಳ್ಳೋಣ ನಾವು ಸ್ವರ್ಗಕ್ಕೆ ಹೋಗೋಣ ಆ ರೀತಿ ಒಂದು ಮನೋಭಾವನೆಯನ್ನು ಇಟ್ಟುಕೊಳ್ಳದೆ ದೇವರು ನಮಗೆ ಈಗಲೇ ಸಮಯವನ್ನು ಕೊಟ್ಟಿದ್ದಾನೆ. ಈಗಲೇ ನಮಗೆ ಒಂದು ಒಳ್ಳೆ ಸಮಯವನ್ನು ಆತನನ್ನು ಕೊಟ್ಟಿದ್ದಾನೆ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ನಾವು ನಮ್ಮ ತಪ್ಪುಗಳನ್ನು ಅರಿಕೆ ಮಾಡಿಕೊಂಡು ದೇವರ ಮುಂದೆ ನಮ್ಮ ಹೃದಯವನ್ನು ದೀನತೆಯನ್ನು ಸಮರ್ಪಿಸಿಕೊಂಡರೆ ಖಂಡಿತವಾಗಿ ಆತನು ಆಶೀರ್ವಾದ ಮಾಡುತ್ತಾನೆ ಮತ್ತು ಪರಲೋಕದಲ್ಲಿ ಕೂಡ ಹೆಚ್ಚಾದ ಬಹುಮಾನಗಳನ್ನು ಆತನು ಕೊಡೋನಾಗಿದ್ದಾನೆ. ಅದಕ್ಕಾಗಿ ನಾವು ಈ ವಾಕ್ಯ ಹೇಳುವುದಂದರೆ ಈ ಒಂದು 2ನೇ ವಾಕ್ಯ ಭಾಗದಿಂದ ನಾವು ಕಲಿಯಬೇಕಾದ ಏನಂದರೆ ದೀನತ್ವವನ್ನು ಕಲಿಯಬೇಕಾಗಿದೆ. ಅಥವಾ ಬೇರೆಯವರ ಮುಂದೆ ನಾವು ಅಥವಾ ದೇವರ ಕೆಲಸ ಮಾಡುವಾಗ ನಮ್ಮನ್ನು ನಾವು ತಗ್ಗಿಸಿಕೊಂಡು ಕೆಲಸ ಕಾರ್ಯ ಮಾಡುವ ಒಂದು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ. ಈ ಒಂದು ದೀನತ್ವ ಒಂದು ಕೇವಲ ಒಂದೇ ದಿನದಲ್ಲಾಗಲಿ ಅಥವಾ ಒಂದೇ ವಾರದಲ್ಲಾಗಲಿ ಅಥವಾ ಒಂದೇ ತಿಂಗಳು ಬರುವಂಥ ಒಂದು ಗುಣವಲ್ಲ. ಅದು ಇಡೀ ಜೀವಮಾನದಲ್ಲೂ ಕೂಡ ನಾವು ಅದನ್ನು ಅಳವಡಿಸಿಕೊಳ್ತಾ ಹೋಗಬೇಕಾಗುತ್ತದೆ. ನಾವು ನಮ್ಮ ಜೀವನದ ಕೊನೆ ಉಸಿರು ಇರುವವರೆಗೂ ಕೂಡ ನಾವು ದೇವರು ಕೊಟ್ಟಂತ ಒಂದು ಕಾರ್ಯವನ್ನಾಗಲಿ ದೇವರು ಕೊಟ್ಟಂತ ಗುಣಗಳು ನಮ್ಮಲ್ಲಿ ಬರಬೇಕಂದ್ರೆ ಕೇವಲ ಒಂದು ಗಳಿಗೆಯಲ್ಲಾಗಲಿ ಅಥವಾ ಒಂದು ತಿಂಗಳ ಒಂದು ವರ್ಷ ಬರುವುದಿಲ್ಲ. ಅದು ನಾವು ಜೀವನದಲ್ಲಿ ಅದನ್ನು ನಾವು ಅಭ್ಯಾಸ ಮಾಡಬೇಕಾಗುತ್ತದೆ. ಅದು ಈ ದೇವರು ನಮಗೆ ಪ್ರೀತಿಸುವಂತ ಗುಣವನ್ನು ಹೇಳಿದ್ದಾನೆ, ವೈರಿಗಳನ್ನು ಪ್ರೀತಿಸುವಂತ ಒಂದು ಪಾಠವನ್ನು ಹೇಳಿದ್ದಾನೆ, ಬೇರೆಯವರಿಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ದಾನೆ. ಅದನ್ನು ನಾವು ಅಭ್ಯಾಸ ಮಾಡಿಕೊಂಡರೆ ಖಂಡಿತವಾಗಿ ಒಂದಾನೊಂದು ದಿನದಲ್ಲಿ ಅಥವಾ ನಮ್ಮ ಜೀವನದ ಕೊನೆಗಳಿರುವಾಗ ನಮ್ಮನ್ನು ಪರೀಕ್ಷೆ ಮಾಡಿಕೊಂಡಾಗ ಹೌದು ಯೇಸುವಿನ ಗುಣ ನಮ್ಮಲ್ಲಿದೆ, ಯೇಸುವಿ ನಮಗೆ ದೀನತ್ವ ಹೇಳಿದ್ದಾನೆ, ಆ ದೀನತ್ವ ನಮ್ಮಲ್ಲಿದೆ, ಬೇರೆಯವರು ಪ್ರಾರ್ಥನೆ ಮಾಡುವಂತ ಗುಣ ನಮ್ಮಲ್ಲಿದೆ, ದೇವರನ್ನು ಕ್ಷಮಿಸುವಂತ ಗುಣ ನಮ್ಮಲ್ಲಿದೆ ಅಂತ ಗುಣ ಪರೀಕ್ಷೆ ಮಾಡಿಕೊಂಡಾಗ ನಮಗೂ ಕೂಡ ಸಂತೋಷ, ಕ್ರೈಸ್ತರಾಗಿ ಕೂಡ ನಮಗೂ ಕೂಡ ಒಂದು ಸಂತೋಷವಾದಂತ ಒಂದು ವಿಷಯವಾಗುತ್ತದೆ. ನಾವು ಯೇಸು ಸ್ವಾಮಿ ಬಗ್ಗೆ ಸಾಕ್ಷಿ ಹೇಳೋದಕ್ಕಿಂತ ನಮ್ಮನ್ನು ನಾವು ಯೇಸು ಸ್ವಾಮಿಯ ಒಂದು ಮಕ್ಕಳಾಗಿ ಜನರ ಮುಂದೆ ಪರಿಸಿಕೊಳ್ಳೋದು ಎಷ್ಟೋ ಮುಖ್ಯವಾಗಿದೆ. ಕೆಲವು ಮಂದಿ ಏನಾಗ್ತದ್ರೆ ಅವರು ಮಾತಿನ ನಂಬುದಿಲ್ಲ. ಕೆಲವು ನಾವು ಮಾಡುವಂಥ ಕಾರ್ಯಗಳಿಂದಾಗಿ ನಾವು ಮಾಡುವಂಥ ಒಂದು ಒಳ್ಳೆ ಕಾರ್ಯಗಳಿಂದಾಗಿ ಅವರು ಯೇಸುವನ್ನು ನಂಬುತ್ತಾರೆ. ಕೆಲವರು ಹೇಳಿದರೆ ನೀವು ನಿಮ್ಮ ಜೀವನದ ಸಾಕ್ಷಿ ಹೇಳಿದರೆ ನಂಬುತ್ತಾರೆ. ಅದು ಕೆಲವೊಬ್ಬರು ನಾವು ಮಾಡುವಂಥ ಕಾರ್ಯಗಳಿಂದಾಗಿ ಯೇಸು ಸ್ವಾಮಿಗೋಸ್ಕರ ನಾವು ಮಾಡುವಂಥ ಒಳ್ಳೆ ಕಾರ್ಯಗಳಿಗೋಸ್ಕರ ಅಥವಾ ಯೇಸು ಸ್ವಾಮಿಯ ಗುಣಗಳನ್ನು ನಮ್ಮನ್ನು ಅಳಿಸ್ಕೊಂಡಾಗ ಅವರು ಕೂಡ ಹೌದು ಯೇಸು ಸ್ವಾಮಿ ನಂಬಿದ್ದಾರೆ, ಏನೋ ಒಂದು ಬದಲಾವಣೆ ಆಗ್ತಾ ಇದೆ, ಏನೋ ಒಂದು ಅವರು ಜೀವಮಾನದಲ್ಲಿ ಏನೋ ಒಂದು ಬದಲಾವಣೆ ಆಗ್ತದೆ ಅವರು ನಂಬುತ್ತಾರೆ. ಅದು ಪರಿಶೀಲನೆ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತದೆ ಹೌದು ಯೇಸು ಸ್ವಾಮಿ ನಂಬಿದ್ದಾರೆ, ಅವಾಗ ಅವರು ಯೇಸು ಸ್ವಾಮಿ ನಂಬಿಕೆ ಪ್ರಾರಂಭ ಮಾಡ್ತಾರೆ. ಅದಕ್ಕಾಗಿ ಯೇಸು ಸ್ವಾಮಿ ಆತನ ಜೀವಮಾನದಲ್ಲಿ ವಾಕ್ಯ ಭಾಗವನ್ನು ಕೂಡ ಹೇಳಿದ್ದಾನೆ, ಮತ್ತೆ ಸಿಲುಬೆಯಲ್ಲಿ ಕೂಡ ಆತನು ತನ್ನನ್ನು ತಾನು ತಗ್ಗಿಸಿಕೊಂಡಿದ್ದಾನೆ. ಈ ಒಂದು ವಾಕ್ಯ ಭಾಗ ನೋಡಿದಾದ್ರೆ ಎರಡನೇ ವಾಕ್ಯ ಭಾಗ ನೋಡಿದಾದ್ರೆ ಈ ಒಂದು ವಾಕ್ಯ ಭಾಗನು ದಾವೀದನ ಕೀರ್ತನೆಯಲ್ಲಿ 22ನೇ ಅಧ್ಯಾಯದಲ್ಲಿ ಅವರು ಮೊದಲೇ ಇದರ ಬಗ್ಗೆ ಅವರು ಪರಿಚಯವನ್ನು ಮಾಡಿಕೊಂಡಿದ್ದಾರೆ. ಆತನು ದುಷ್ಟರ ಮಧ್ಯೆ ತನ್ನನ್ನು ಇಳಿಸಿಕೊಂಡು ನಮಗೋಸ್ಕರ ವಿಜ್ಞಾಪನೆ ಮಾಡುತ್ತಾನೆ. ಕಳ್ಳರ ಮಧ್ಯೆ ಅಥವಾ ಕೊಲೆಗಾರರ ಮಧ್ಯೆ ತನ್ನನ್ನು ತಾನು ಆತನ ಎಣಿಸಿಕೊಂಡು ಅವರನ್ನು ಪರದೇಶದಲ್ಲಿ ಸೇರಿಸುತ್ತಾನೆ ಎಂದು ಕೀರ್ತನೆಗಳಲ್ಲಿ 22ನೇ ಅಧ್ಯಾಯದಲ್ಲಿ ಇದೊಂದು ಪ್ರವಾಚನ ರೂಪದಲ್ಲಿ ದಾವೀದನು ಬರೆದಿದ್ದಾನೆ. ಅದೇ ಒಂದು ಪ್ರವಾಚನದಲ್ಲಿ ಯೇಸು ಸ್ವಾಮಿ ಲೂಕನು 23:43 ಮತ್ತು 44ರಲ್ಲಿ ಯೇಸು ಸ್ವಾಮಿ ಅದನ್ನು ನೆರವೇರಿಸುತ್ತಾನೆ. ಯೇಸು ಸ್ವಾಮಿ ಕೂಡ ಈ ಲೋಕದಲ್ಲಿ ಇದ್ದಾಗ ಅಂತ ಹೇಳಿದ್ದಾನೆ, ನಾವು ಧರ್ಮಶಾಸ್ತ್ರದಲ್ಲಿರುವಂಥ ಯಾವುದೇ ಒಂದು ವಚನವನ್ನು ನಾನು ಅಳಿಸಿ ಹಾಕಲಿಕ್ಕೆ ಬಂದಿಲ್ಲ, ಅದನ್ನು ನೆರವೇರಿಸಲಿಕ್ಕೆ ಬಂದಿಲ್ಲ ಅಂತ ಯೇಸು ಸ್ವಾಮಿ ಹೇಳಿದ್ದಾನೆ. ಅದೇ ರೀತಿಯಾಗಿ ಆತನು ಶಿಲುಬೆಯಲ್ಲಿ ಕೂಡ ತನಗೋಸ್ಕರ ಮಾಡಿರುವಂಥ ಪ್ರವಾಚನಗಳನ್ನು ಆತನು ನೆರವೇರಿಸಿದ್ದಾನೆ. ಎಷ್ಟೇ ಕಷ್ಟ ಇದ್ರೂ ಕೂಡ ತನ್ನ ದೇಹದ ರಕ್ತ ಹೋಗ್ತಾ ಇದ್ರು ಕೂಡ ತನ್ನ ದೇಹದ ಕೊನೆಯ ನೀರಿನ ಅಂಶ ಹೋಗ್ತಾ ಇದ್ರು ಕೂಡ ಯೇಸು ಸ್ವಾಮಿಯ ಶಿಲುಬೆಯಲ್ಲಿ ಭಕ್ತರು ಹೇಳಿರುವಂಥ ಪ್ರವಚನಗಳನ್ನು ಅಥವಾ ಆತನಿಗಾಗಿ ಇರುವಂಥ ಪ್ರವಚನಗಳನ್ನು ಆತನು ಶಿಲುಬೆಯಲ್ಲಿ ಕೂಡ ಆತನು ನೆರವೇರಿಸಿದ್ದಾನೆ. ಇದು ನಮಗೆ ದೇವರು ನಮ್ಗೆ ಕೊಟ್ಟಂತ ಒಂದು ಮಾದರಿಯಾಗಿದೆ. ಈ ಒಂದು ಎರಡನೇ ವಾಕ್ಯ ಬಗ್ಗೆ ನಾವು ತಿಳ್ಕೊಂಡು ಹೇಳೋದಂದರೆ ನಮ್ಮಲ್ಲಿ ನಾವು ದೀನತ್ವವನ್ನು ಅಳವಡಿಸಿಕೊಳ್ಳೋಣ. ನಾವು ದೀನತ್ವವನ್ನು ಅಳವಡಿಸಿಕೊಂಡರೆ ನಮ್ಮ ಜೀವನದಲ್ಲಿ ಕೂಡ ಎಷ್ಟೋ ಒಂದು ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ. ನಾವು ಶಕ್ತಿಯಿಂದ ಏನೋ ಮಾತಾಡಿ ಕೂಡ ಅದು ನಮಗೆ ಕೆಲವೊಂದು ಕಷ್ಟಗಳನ್ನು ತರಬಹುದು ಅಥವಾ ಒಂದು ಆತಂಕ ಉಂಟು ಮಾಡಬಹುದು. ಆದರೆ ನಮ್ಮಲ್ಲಿ ನಾವು ದೀನತ್ವವನ್ನು ಒಂದು ಅಳವಡಿಸಿಕೊಂಡ್ರೆ
ಕೆಲವೊಂದು ಸಲ ಸೈತಾನಿಂದ ಬರುವಂಥ ಕಷ್ಟಗಳು ಕೂಡ ಅವು ದೂರವಾಗಿ ಹೋಗುತ್ತವೆ. ಅದಕ್ಕಾಗಿ ಈ 2ನೇ ಅಧ್ಯಾಯದಿಂದ 2ನೇ ವಚನದಿಂದ ಅಥವಾ 2ನೇ ಮಾತಿನಿಂದ ಯೇಸು ಹೇಳುವಂಥ 2ನೇ ಮಾತಿನಿಂದ ನಾವು ನಮ್ಮ ಜೀವಮಾನದಲ್ಲಿ ದೀನತ್ವವನ್ನು ಅಳವಡಿಸಿಕೊಂಡು ಒಂದಾನೊಂದು ದಿನ ನಾವು ಪರೀಕ್ಷೆ ಮಾಡಿಕೊಂಡಾಗ ಹೌದು ನನ್ನಲ್ಲಿ ತಗ್ಗಿಸುವಂಥ ತಗ್ಗಿನ ಭಾವ ನಮ್ಮಲ್ಲಿ ಇದೆ ಅಂತ ನಾವು ನೆನೆಸ್ಕೊಂಡ್ರೆ ನಮಗೂ ಕೂಡ ಸಂತೋಷವಾಗುತ್ತದೆ. ನಾವು ನಂಬಿದಂಥ ಯೇಸು ಸ್ವಾಮಿ ಕೂಡ ಆತನು ಕೂಡ ಸಂತೋಷಪಟ್ಟು ಆತ ನನ್ನ ಮಕ್ಕಳಾಗಿದ್ದಾನೆ ಎಂದು ಆತನು ನಮ್ಮಲ್ಲಿ ಆತನನ್ನು ಸಂತೋಷ ಪಡುವನಾಗಿದ್ದಾನೆ.